ಕಲಬುರಗಿ ಜಿಲ್ಲೆಯಲ್ಲಿನ ಜಮೀನುಗಳನ್ನು ಖರೀದಿಸಿ ಅತ್ಯಮೂಲ್ಯವಾದ ಸುಣ್ಣದ ಕಲ್ಲಿನ ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಂಡು ಸಿಮೆಂಟ್ ಉತ್ಪಾದನೆ ಮಾಡುತ್ತಿರುವ ಕಾರ್ಖಾನೆಗಳಿಂದ ಜಾನುವಾರು ಮತ್ತು ಬೆಳೆಗಳ ಮೇಲೆ ದುಷ್ಪರಿಣಾಮಗಳು ಉಂಟಾಗುತ್ತಿರುವುದರಿಂದ ಇದನ್ನು ಕುರಿತು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದೇನೆ. ಅದಾಗಿನೂ ಕೂಡ ಕೆಲವು ಮಹತ್ವದ ಸಂಗತಿಗಳನ್ನ ಇಲ್ಲಿ ಹೇಳಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಬೃಹತ್ ಸಿಮೆಂಟ್ ಕಾರ್ಖಾನೆಗಳ ಮಾಲಿನ್ಯದಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮ ಕುರಿತಾದ ವಿಷಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಅದರಂತೆ KSPCB ಇಂದ ಮಾಹಿತಿ ಪಡೆದಿದ್ದು ಅವ್ರು ನೀಡಿರುವ ಗುರುಗಳನ್ನ ಸನ್ಮಾನ್ಯ ಸದಸ್ಯರಿಗೆ ನಾನು ಒದಗಿಸಿದ್ದೀನಿ. ಅದ್ರ ಜೊತೆಗೆ ಹೆಚ್ಚಿನ ಓದಿ ಹೇಳ್ಬೇಕಾದ್ರೆ ಹೇಳ್ತೀನಿ ನಾನು ಡಿಟೇಲ್ಡ್ ಆಗಿ. ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಅಡಿಷನಲ್ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕಿಂತಲೂ ಕೂಡ ನನಗೆ ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ಈ ಕಂಪ್ಲೇಂಟ್ಸ್ ಎಲ್ಲ ಏನು ಬಂದಿದ್ದಾವೆ ಅವೆಲ್ಲ ನಾವು ಪರ್ಸನಲ್ ಹಿಯರಿಂಗನ್ನು 21/4/2025 ಅವ್ರಿಗೆ ನೋಟಿಸ್ ಕೊಟ್ಟು ಅವರಿಂದ ಇದು ಪಡ್ಕೊಂಡಿದ್ದೀವಿ. ಮತ್ತು ಅವರು ಹೇಳಿದ್ದಾರೆ ನೋ ಸ್ಪೆಸಿಫಿಕ್ ಸ್ಟಡೀಸ್ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ನಿಖರವಾದಂಥ ಅಧ್ಯಯನ ಇಲ್ಲ. ಸಿಮೆಂಟ್ ಇಂಡಸ್ಟ್ರೀಸ್ ಇದ್ರ ಮೇಲೆ ಬೆಳೆಗಳ ಮೇಲೆ ಇವತ್ತು ದಿವಸ ಪಬ್ಲಿಕ್ ಮೇಲೆ ಇದು ಆಗೋದಿಲ್ಲ ಅಂತ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಇನ್ನಿತರ ವಿಚಾರಗಳನ್ನ ಹೇಳಿದರೆ ನಾನು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆಯ್ತು, ಗಮನ ಸೆಳೆದಿದ್ದೀರಲ್ಲ, ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ವಿಷಯ ಮಂಡನೆ ಮಾಡ್ಬೇಕಲ್ಲ, ಅದ್ರ ಗೊತ್ತು. ಅವ್ರು ಹೇಳಿದ್ರೆ ನಾನೇ ಒಪ್ಕೋಬೇಕಾಗುತ್ತೆ ಅಲ್ಲ, ನಾನು ಮಾತಾಡ್ಬೇಕಲ್ಲ. ಎಷ್ಟೊತ್ತು ಬೇಕು? ನನಗೊಂದು 15-20 ನಿಮಿಷ, ಅರ್ಧ ಗಂಟೆ ಕೊಟ್ಟರು ಭಾಳ. ಗಮನ ಸೆಳೆಯೋದ್ರಲ್ಲಿ ಅವರು ಸೆಳೆದಿದ್ರಿ. ನಾನೇ ಹೇಳ್ತೀನಿ ಸಭಾಣ ಅವರು. ಇನ್ನೊಂದು CSR ಬಗ್ಗೆ ಕೇಳಿದ್ದಾರೆ. ಈ CSR ಬಹಳಷ್ಟು ತಪ್ಪು. ಸನ್ಮಾನ್ಯ ಸಭಾಪತಿಗಳೇ, ನಾನು ಅವ್ರಿಗೆ ಏನು ಗಮನ ವಿಷಯಗಳು ಅವ್ರ ಗಮನ ತರ್ತೀನಿ, ಆಮೇಲೆ ಉತ್ತರ ಕೊಡಲಿ, ನನಗೇನಿಲ್ಲ. ನಾನೇನು ತಕರಾರು ಮಾಡ್ತಾ ಇಲ್ಲ. ವಿಷಯ ಗೊತ್ತಾಗಬೇಕಲ್ಲ, ವಾಸ್ತವತೆ. ಕೊಟ್ಟಿದ್ದಾರೆ, ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಇದೊಂದು ತೀರಾ ಗಂಭೀರವಾಗಿ ಗಮನ ಸೆಳೆಯೋದು. ಇನ್ನೂ 4-5 ಜನ ಇದ್ದಾರೆ. ದಯಮಾಡಿ ತಮ್ಮ ಸಮಯವನ್ನು ಇಲ್ಲ ಮಾತಾಡಿ, ತೊಂದರೆ ಇಲ್ಲ, ಮಾತಾಡಿ. ಅವ್ರು ಫಸ್ಟ್ ಅವ್ರಿಗೆ ಸಮಂಜಸ ಆಗ್ತೈತಿ. ವೆರಿ ರೈಟ್ ಟು ಟಾಕ್. ಪ್ಲೀಸ್ ಒಂದು 5 ನಿಮಿಷ ಮಾತಾಡಿ ಮುಗಿಸಿ. ಸನ್ಮಾನ್ಯ ಸಭಾಪತಿಗಳೇ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬಹುಮುಖ್ಯವಾದ ಸಮಸ್ಯೆ ಕುರಿತು ತಾವು ಗಮನ ಸೆಳೆಯುವ 72ರ ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲು ತಮಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ತೀರಾ ಗಂಭೀರವಾಗಿರ್ತಕ್ಕಂಥ ವಿಷಯ. ನಾನು ಮೂಲತಃ ಕಲಬುರಗಿ ಜಿಲ್ಲೆಯವನು. ಸ್ವತಃ ನನ್ನ ತಂದೆಯೇ ಆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇಡೀ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಕುರಿತು ಮಾನ್ಯ ಸಚಿವರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಉಸ್ತುವಾರಿ ಸಚಿವರು, ನಮ್ಮ ಇನ್ನೊಬ್ಬ ಸಚಿವರು ಕಲಬುರಗಿ ಜಿಲ್ಲೆಯ ಸಚಿವರು ಸಹಿತ ಅಲ್ಲಿರೋದ್ರಿಂದ, ಅವರ ಭಾಗದಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ಖುಷಿ ಇದೆ. ಅವರ ಗಮನಕ್ಕೆ ತರ್ತೇನೆ. ಉತ್ತರ ಏನು ಕೊಡ್ತಾರೆ ಆವಾಗ ವಿಚಾರ ಮಾಡಬರುತ್ತೆ. ಇಲ್ಲಿ ತಮಗೆ ಗೊತ್ತಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಹೇರಳವಾಗಿ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್ ಅಂತ ಕರಿತೇವೆ, ಸುಣ್ಣದ ಕಲ್ಲು ಭಾಳ ಸಿಗ್ತದೆ ಅಲ್ಲಿ. ಅದರಲ್ಲಿ ವಿಶೇಷವಾಗಿ ಶಾಬಾದು, ಚಿತಾಪುರ, ಸೇಡಂ, ಚಿಂಚೋಳಿ ತಾಲೂಕುಗಳಲ್ಲಿ ಅತಿ ಹೆಚ್ಚು ಈ ಸುಣ್ಣದ ಕಲ್ಲು ಸಿಗ್ತದೆ. ಈ ಸುಣ್ಣದ ಕಲ್ಲಿನಿಂದ ನಾವು ಸಿಮೆಂಟ್ ಉತ್ಪಾದನೆ ಮಾಡ್ತೇವೆ. ಹೀಗಾಗಿ ಸಿಮೆಂಟ್ ಉತ್ಪಾದನೆಗೆ ಮಾಡಬೇಕಾದಂಥ ಬಹುಮುಖ್ಯವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಕಲಬುರಗಿ ಜಿಲ್ಲೆಯಲ್ಲಿ ಲಭ್ಯ ಇರೋದರಿಂದ ಅಲ್ಲಿ ಸುಮಾರು 8ರಿಂದ 10 ಬೃಹತ್ ಪ್ರಮಾಣದ ಸಿಮೆಂಟ್ ಕೈಗಾರಿಕೆಗಳು ಸ್ಥಾಪನೆ ಆಗಿದ್ದಾವೆ. ಈ ಸಿಮೆಂಟ್ ಕೈಗಾರಿಕೆ 1935ರಲ್ಲಿ ACC ಸಿಮೆಂಟ್ ಅನ್ನೋದು ನನ್ನ ಊರಿನ ಪಕ್ಕದಲ್ಲಿಯೇ ಆಗಿತ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ತಕ್ಕಂಥ. ಅದರ ನಂತರ ಹಲವಾರು ನಾವು ಸಿಮೆಂಟ್ ಇಂಡಸ್ಟ್ರಿಗಳನ್ನು ಅಲ್ಲಿ ಪ್ರಾರಂಭ ಆಗಿದ್ದನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ ಸಿಮೆಂಟ್ ಇಂಡಸ್ಟ್ರಿಗಳು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಸುಣ್ಣದ ಕಲ್ಲು ಬಳಸ್ಕೊತದೆ. ಒಂದು
ಎರಡನೇದು ಅಲ್ಲಿರ್ತಕ್ಕಂಥ ರೈತರ ಜಮೀನುಗಳನ್ನು ಖರೀದಿ ಮಾಡಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸುಮಾರು 1,000, 2,000, 3,000 ಎಕರೆವರೆಗೂ ಅವರು ಜಮೀನು ಖರೀದಿ ಮಾಡಿ ಇಂಡಸ್ಟ್ರಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕಾಗಿಡ ನದಿ ಹೋಗ್ತದೆ. ಅದರ ಪಕ್ಕದಲ್ಲಿ ಸೇಡಂ ಪಕ್ಕದಲ್ಲಿ ಒಂದು ನದಿ ಇದೆ, ಸನ್ಮಾನ್ಯ ಸಚಿವರ ಊರಲ್ಲಿ ಪಕ್ಕದಲ್ಲಿ. ಆ ನದಿಯೂ ಸಹಿತ ಅಲ್ಲಿ ಹೋಗ್ತವೆ. ಅಲ್ಲಿರ್ತಕ್ಕಂಥ ಜಲಮೂಲಗಳನ್ನು ಬಳಸಿಕೊಂಡು ಆ ಕಾರ್ಖಾನೆಗಳು ಇವತ್ತು ತಮ್ಮ ಕೈಗಾರಿಕಾ ಸಿಮೆಂಟ್ ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಆದರೆ ದುರದೃಷ್ಟವಶಾತ್ ಈ ಸಿಮೆಂಟ್ ಉತ್ಪಾದನೆ ಮಾಡಬೇಕಾಗಿರ್ತಕ್ಕಂಥ ಈ ಸಿಮೆಂಟ್ ಕಾರ್ಖಾನೆಗಳು ಅಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಬಳಸಿಕೊಂಡು ಇನ್ನು ರಿಟರ್ನು ಅದಕ್ಕೆ ಪ್ರತಿಫಲವಾಗಿ ಅಲ್ಲಿಯ ಜಿಲ್ಲೆಯವರಿಗೆ ಅನುಕೂಲ ಆಗಬೇಕಲ್ಲ, ಇದು ಸಮಸ್ಯೆ ನನಗೆ. ಅದನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಜನರಿಗೆ ಅನುಕೂಲ ಆಗೋದ್ರ ಬದಲಾಗಿ ಇವತ್ತು ದುಷ್ಪರಿಣಾಮ ಬೀರ್ತಾ ಇದ್ದಾವೆ. ಯಾವ ರೀತಿಯಾಗಿರ್ತಕ್ಕಂಥ ದುಷ್ಪರಿಣಾಮ ಬೀರ್ತಾ ಇದ್ದಾವೆ? ಅಲ್ಲಿರ್ತಕ್ಕಂಥ ಜಲಮಾಲಿನ್ಯ, ವಾಯು ಮಾಲಿನ್ಯ, ಭೂಮಿ ಮಾಲಿನ್ಯ ಎಲ್ಲವನ್ನೂ ಮಾಲಿನ್ಯ ಆಗ್ತಾ ಇದೆ. ಮತ್ತು ಅಲ್ಲಿರ್ತಕ್ಕಂಥ ಮಾಲಿನ್ಯ ಆಗದಿರದೆ ಅಲ್ಲಿ ಜನರ ಮತ್ತು ಜೀವನದ ಮೇಲೆ ಅತ್ಯಂತ ಹೆಚ್ಚಿನ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಒಂದು ಉದಾಹರಣೆಗೆ ಹೇಳ್ತೀನಿ ನಾನಿಲ್ಲಿ. ಅವರು ಸಿಮೆಂಟ್ ಇಂಡಸ್ಟ್ರಿಯವರು ಉತ್ಪಾದನೆ ಮಾಡಬೇಕಾದಾಗ ಸಿಮೆಂಟ್ ಕಾರ್ಖಾನೆಯಿಂದ ಬರ್ತಕ್ಕಂಥ ಧೂಳು ಡಸ್ಟ್ ಏನಿರ್ತದಲ್ಲ, ಅವರು ಹಗಲು ಮಷೀನಿಂದ ಕಂಟ್ರೋಲ್ ಮಾಡ್ತಾರೆ. ಆದರೆ ರಾತ್ರಿ ಆಗಿದ ಮೇಲೆ ಆ ಸಿಮೆಂಟಿಂದ ಬಂದಂಥ ಧೂಳನ್ನು ಬಿಡ್ತಾರೆ. ಆ ಧೂಳು ಹೊರಗಡೆ ಬಿಡ್ತಾರೆ. ಆ ಧೂಳು ಹೊರಗಡೆ ಬಿದ್ದಾಗ, ಇದು ಸಚಿವರ ಸದ್ಯ ವಾಸ್ತವ ಸ್ಥಿತಿ ತಮಗೆ, ಅದು ಹೊರಗಡೆ ಬಿದ್ದಾಗ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಹಳ್ಳಿಗಳ ಅಲ್ಲಿ ರೈತರ ಬೆಳೆಗಳ ಮೇಲೆ ಅದು ಹರಡುತ್ತದೆ. ಹರಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಇವತ್ತು ತೊಗರಿ ನೀರು ಇಳುವರಿ ಕಡಿಮೆ ಆಗಿದೆ, ಜೋಳದ ಇಳುವರಿ ಕಡಿಮೆ ಆಗಿದೆ. ಈ ಕಲಬುರಗಿ ಜಿಲ್ಲೆ 2 ಬಹುಮುಖ್ಯವಾಗಿರ್ತಕ್ಕಂಥ ಬೆಳೆಗಳು ಇವತ್ತು ಇಳುವರಿ ಕಡಿಮೆ ಆಗಿದೆ. ಇದು ಒಂದು ಸಮಸ್ಯೆ. ಇನ್ನು ಎರಡನೇ ಸಮಸ್ಯೆ ಅಂದರೆ ಈ ಕಾಗಿಣ ನದಿ ಮತ್ತು ಇನ್ನಿತರ ನದಿಗಳಿಂದ ಬಳಸಿಕೊಂಡಂಥ ನೀರನ್ನು ಬಳಸಿಕೊಂಡು ಕಾರ್ಖಾನೆಗಳು ರಾಸಾಯನಿಕ ಪೂರಿತವಾಗಿರ್ತಕ್ಕಂಥ ಕೊಳಚೆ ನೀರನ್ನು ಬಿಡ್ತಾರೆ, ಅದೇ ನದಿಗಳಿಗೆ ಬಿಡ್ತಾರೆ ಇನ್ ರಿಟರ್ನ್. ಅಂದರೆ ನದಿಗಳಲ್ಲಿರ್ತಕ್ಕಂಥ ಅಲ್ಲಿ ಜೀವವೈವಿಧ್ಯ, ಬಯೋಡೈವರ್ಸಿಟಿ ಅವೆಲ್ಲವೂ ಸಾಯ್ತಾ ಇದ್ದಾವೆ. ನೀರೇನಾಗ್ತದೆ ಅಂದರೆ ಕಲುಷಿತಗೊಳ್ತಾ ಇದೆ. ನೂರಾರು ಹಳ್ಳಿಗಳ ರೈತರ ನೀರನ್ನು, ನನ್ನೂರು ಸಹಿತ ನಾನು ಅದೇ ಕಾಗಿಣ ನದಿ ನೀರು ಕುಡಿತೀವಿ ನಾವು. ಆ ನೀರು ಕುಡಿಯೋದ್ರಿಂದ ಇವತ್ತು ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಹಾಗೂ ಧೂಳು ಬರ್ತಾ ಇದೆ. ಇಲ್ಲಿ ಸಿಮೆಂಟ್ ಈ ನೀರು ವಿಷಪೂರಿತ ಆಗ್ತಾಯಿದೆ. ಇದರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾವುದೆಂದರೆ TB ಬರ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ, ಅಸ್ತಮಾ ಬರ್ತಾ ಇದೆ, ಉಸಿರಾಟದ ತೊಂದರೆ ಆಗ್ತಾಯಿದೆ, ಚರ್ಮ ರೋಗ ಸಹ ಬರ್ತಾ ಇದೆ. ಈ ರೀತಿಯಾಗಿ ಮಾರಕ ರೋಗಗಳಿಗಲ್ಲಿರ್ತಕ್ಕಂಥ ಜನರು ಒಳಪಡ್ತಾ ಇದ್ದಾರೆ. ಮತ್ತು ಜಾನುವಾರುಗಳು ಸಹಿತ ನೀರು ಕುಡಿತಾವು, ಅವಕ್ಕೆ ಗೊತ್ತಾಗೋದಿಲ್ಲ. ನಾವಾದರೂ ಫಿಲ್ಟರ್ ಮಾಡ್ತೀವಿ, ಜಾನುವಾರುಗಳು ಕುಡಿದ ಮೇಲೆ ಜಾನುವಾರುಗಳಿಗೂ ಸಹ ಇದು ಪರಿಣಾಮ ಆಗ್ತಾ ಇದೆ. ಇದು 3ನೇ ಸಮಸ್ಯೆ. ಇನ್ನು 4ನೇ ಸಮಸ್ಯೆ ಅಂದರೆ ಆ ಕೈಗಾರಿಕೆಗಳಿಗೆ ಪೂರೈಕೆ ಮಾಡ್ತಕ್ಕಂಥ ಈ ಗಣಿಗಳಿದ್ದಾವೆ, ಲೈಮ್ ಸ್ಟೋನ್ ಗಣಿಗಳಿದ್ದಾವೆ. ಅವ್ರೇನು ಮಾಡ್ತಾರೆ ಸರ್, ರಾತ್ರಿಗೆ ಬ್ಲಾಸ್ಟ್ ಮಾಡ್ತಾರೆ. ಆ ಕಲ್ಲು ತೆಗೆಯೋದಕ್ಕಾಗಿ ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಮಾಡಿದ ಮೇಲೆ ಆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳು ಇವತ್ತು ಕಟ್ಟಡಗಳು ಬಿರುಕುಗೊಂಡಿದ್ದಾವೆ. ಯಾರ ಮನೆಗಳು? ಬಡವರು ಕಟ್ಟಿದ ಮನೆಗಳು. ತಮಗೆಲ್ಲ ಗೊತ್ತಿದೆ. ತಾವು ಪಕ್ಕದ ಜಿಲ್ಲೆಯವರು, ಬಿಜಾಪುರ ಜಿಲ್ಲೆಯವರು. ಅದೃಷ್ಟವಶಾತು ನಾವು ಮುಂಬೈ ಪ್ರೆಸಿಡೆನ್ಸಿಗಿದ್ದವರು, ನಾವು ಹೈದರಾಬಾದ್ ನಿಜಾಮರ ಕಾಲಕ್ಕೆ ಒಳಪಟ್ಟರು. ಇಡೀ ನಮ್ಮ ಜೀವನನೇ ಹದಗೆಟ್ಟೋಗಿದೆ ಅಲ್ಲಿ. ಏನು ಸರ್? ಯಾವಾಗ ಈಗ ತಳವಾರ ಅದು ಇರಲಿ ಅದೃಷ್ಟ ಇನ್ನೂ ಇದಿಲ್ಲ ಸರ್. ಅಲ್ಲಿ ಜೀವನ ಹದಗೆಟ್ಟೋಗಿದೆ. ಏಕೆಂದರೆ ರೈತರಲ್ಲಿ ಸಮಸ್ಯೆಗಳು ದಯಮಾಡಿ ಸಮಸ್ಯೆ ತರ್ತಾ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಒಂದು ಸೆಕೆಂಡ್ ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ಗಮನ ಸೆಳೆಯುವ ಸೂಚನೆಯಲ್ಲಿ ಗಮನ ಸೆಳೆದ ಮೇಲೆ ಮಂತ್ರಿಗಳಿಂದ ಉತ್ತರ ಪಡೆದ ಮೇಲೆ ಸಮಸ್ಯೆಗಳು ಹೇಳ್ತಾ ಇದ್ರಿ. 1, 2, 3, 4 ಹೇಳಿದ್ರಿ. ಈಗ ಅದನ್ನು ಸಂಕ್ಷಿಪ್ತವಾಗಿ ಇಂಥ ಸಮಸ್ಯೆ ಇದೆ ಅಂತೇಳಿ ಮಾನ್ಯ ಸಚಿವರು ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಸರ್ಕಾರ ಇದೆ, ಪೂರಕವಾಗಿ ಏನ್ ಮಾಡಬೇಕು ಅನ್ನೋ ವಿಚಾರ ತಿಳಿಸ್ಬಿಟ್ರೆ ಸಾಕು. ದಯಮಾಡಿ ಅದೇ ಸಮಸ್ಯೆ ಗಮನಕ್ಕೆ ತರ್ತೇನೆ. ಅವ್ರು ಉತ್ತರ ಕೇಳಿ ಒಂದು ಫ್ಯಾಕ್ಟರಿ ಮಾಡೋದ್ರಿಂದ ಏನೇನು ತೊಂದರೆಗಳಿದೆ, ಏನೇನು ಅನುಕೂಲ ಇದೆ, ಏನೇನು ಅನಾನುಕೂಲ ಇದೆ ಅನ್ನೋ ತಿಳಿಯುವಷ್ಟು ಸಾಮಾನ್ಯ ಶಕ್ತಿ ಎಲ್ಲರಿಗೂ ಇದೆ. ದಯಮಾಡಿ ಅವರು ಉತ್ತರ 1 ನಿಮಿಷ ಅವರು ಮುಗಿಸ್ಬಿಡ್ಲಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. 1 ನಿಮಿಷದಲ್ಲಿ ಮುಗಿಸಿ ದಯಮಾಡಿ. ಆಮೇಲೆ ಅಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ
ಅದು ಬಿಡಿ, ಬ್ಲಾಸ್ಟ್ ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಹೇಳಿ. ಆ ಕಾನೂನು ಪ್ರಕಾರ ಇಂಥ ರೀತಿ ಬ್ಲಾಸ್ಟ್ ಮಾಡಬೇಕು ಅಂತ ಇದೆ, ಲೈಸೆನ್ಸ್ ಕೊಡುವಾಗಲೇ ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ನಡೆದಿಲ್ಲ ಅಂತ ಹೇಳಿ ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂತ ಮಂತ್ರಿಗಳು ಉತ್ತರ ಕೊಡ್ತಾರೆ. ಸನ್ಮಾನ್ಯ ಸಭಾಪತಿಗಳೇ, ಅಲ್ಲಿ ಪ್ರತಿದಿನ ಜನರು ಹೋರಾಟ ಮಾಡ್ತಾ ಇದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಇರೋ ಕಾರಣಕ್ಕಾಗಿ ನೀವು ಈ ವಿಷಯ ತರಬೇಕಾಗಿದೆ. ನನಗಿಲ್ಲಿ ಇಲ್ಲದೆ ಅದ್ರ ತರ್ತಕ್ಕಂಥ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಹೀಗಾಗಿ ಈ ಸಮಸ್ಯೆಗಳು ಸಾಕಷ್ಟು ಅಲ್ಲಿ ಉದ್ಭವ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಜನರ ಮೇಲೆ, ಅಲ್ಲಿರ್ತಕ್ಕಂಥ ಜಾನುವಾರುಗಳ ಮೇಲೆ, ಅಲ್ಲಿರ್ತಕ್ಕಂಥ ಭೂಮಿಯ ಮೇಲೆ, ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಈ ಕಾರಣಕ್ಕಾಗಿ ಇದಕ್ಕೆ ಕಟ್ಟುನಿಟ್ಟಿನ ಇಲ್ಲಿ ತಮಗೆಲ್ಲ ಗೊತ್ತಿದೆ, ಈ ನೈಸರ್ಗಿಕ ಸಂಪನ್ಮೂಲ ಈ ಒಂದು ಪರಿಸರ ಮಾಲಿನ್ಯ ಮಾಡಬಾರ್ದು ಅಂತ ಕಾನೂನು ಇದೆ. ಕಾನೂನು ಮಾಡಿದವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತಿದೆ. ಇವತ್ತಿನವರೆಗೆ ಯಾವ ಕೈಗಾರಿಕೆ ಮೇಲೆ ಕ್ರಮ ಕೈಗೊಂಡಿದ್ದಾರೆ? ಸುಮಾರು 8ರಿಂದ 10 ಕೈಗಾರಿಕೆಗಳಿದ್ದಾವೆ. ಅಲ್ಲಿ ಅವರು ಸರ್ಕಾರವನ್ನೇ ಡಿಕ್ಟೇಟ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಡಿಕ್ಟೇಟ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಜನರಿಗೆ ಸಮಸ್ಯೆಯಲ್ಲಿ ಪರಿಹಾರ ಸಿಗುತ್ತದೆ. ಈ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಸಚಿವರಿಗೆ ಕೇಳ್ಕೊಳ್ಳೋದಂದರೆ, ಈ ಎಲ್ಲ ಸಮಸ್ಯೆಗಳು ಅಲ್ಲಿ ವಾಸ್ತವ ಸಮಸ್ಯೆ. ತಾವು ದಯವಿಟ್ಟು ಇದಕ್ಕೆ ಪರಿಹಾರ ಏನು ತಾವು ಹೇಳ್ತೀರಿ. ಕೊನೆಯದಾಗಿ ನಾನು 1-2 ಮಾತಾಡ್ತೀನಿ, ಮುಗಿದೋಯ್ತು ಅಷ್ಟೇ. ಸಭಾಪತಿಗಳೇ, ಅವ್ರಿಗೆ ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ. ಅವರು ಏನು ಭಾವನೆಗಳನ್ನ ಹೇಳಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಇದು ವ್ಯಾಪ್ತಿಗೆ ಬರೋದು. ಆ್ಯಕ್ಚುಲಿ ಇದನ್ನು ಟ್ರಾನ್ಸ್ಫರ್ ಆಗಿ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಬರಬೇಕಾಗಿತ್ತು ಇದು ಈ ಪ್ರಶ್ನೆ. ಅದಾಗಿಯೂ ಕೂಡ ನಾನು ಹೇಳಿದ್ದೀನಿ, ಇದು ಪೊಲ್ಯೂಷನ್ ಕಂಟ್ರೋಲ್ದವರು ಅವ್ರಿಗೆ ತಮ್ಮದೇ ಆದಂಥ ಮಾನದಂಡಗಳಿದಾವೆ. ಪ್ರತಿ ವರ್ಷ ನಿರೀಕ್ಷಣೆ ಪತ್ರಗಳನ್ನು ಕೊಡ್ತಾರೆ, ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ, ಇದೆಲ್ಲವನ್ನೂ ಕೂಡ ಮಾಡ್ತಾರೆ. ಇದಾಗಿಯೂ ಕೂಡ ಮಾನ್ಯ ಸದಸ್ಯರ ಇದಕ್ಕೆ ನಾನು ಈ ಸಿಮೆಂಟ್ ಫ್ಯಾಕ್ಟ್ರೀಸ್ ಏನಿದ್ದಾವೆ, ನಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೆಂಬರ್ ಸೆಕ್ರೆಟರಿ ಅವರಿಗೆ, ಸಚಿವರಿಗೆ ಇವತ್ತು ಸಹ ನಾನು ಇದು ಮಾಡಿ, ಇವರೇನು ವಿಶೇಷವಾಗಿ ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ನಿರೀಕ್ಷಣಾ ಪತ್ರ, ಅವ್ರಿಗೆ ತಮ್ಮದೇ ಆದಂಥ ಕೆಲವೊಂದು ರೂಲ್ಸ್ ಇದ್ದಾವೆ, ಅದನ್ನೆಲ್ಲನೂ ಕೂಡ ಕಾಂಪ್ಲೈ ಮಾಡಬೇಕಾಗ್ತದೆ. ಅದಕ್ಕೆ ನಿರೀಕ್ಷಣಾ ಪತ್ರ ಕೊಡಬೇಕಾಗ್ತದೆ. ನಾನು ಎಲ್ಲ ಉತ್ತರದಲ್ಲಿ ಎಲ್ಲನೂ ಕೂಡ ಹೇಳಿದ್ದೀನಿ. ಎಷ್ಟು ಫ್ಯಾಕ್ಟ್ರಿಗಳಿದಾವೆ, 8 ಫ್ಯಾಕ್ಟ್ರಿಗಳಿದ್ದಾವೆ, ಅವೆಲ್ಲನೂ ಕೂಡ ಏನೇನು ಮಾಡ್ತಾರೆ ಎಲ್ಲನೂ ಕೂಡ ನಾನು ಹೇಳಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೆಂಬರ್ ಸೆಕ್ರೆಟರಿ ಅವರಿಗೆ ಮತ್ತು ಸಚಿವರಿಗೆ ನಾನು ಅವ್ರಿಗೆ ಈ ವಿಚಾರವನ್ನು ಹೇಳಿ ಇವತ್ತು ದಿವಸ ಅಲ್ಲಿ ಈ ಯಾವುದಾದ್ರು ಪೊಲ್ಯೂಷನ್ ಆಗ್ತಿದ್ರೆ ಆ ಪೊಲ್ಯೂಷನ್ ತಡೆಗಟ್ಟಲಿಕ್ಕೆ ಇವತ್ತು ದಿವಸ ಕ್ರಮ ಕೈಗೊಳ್ಬೇಕು. ಮತ್ತು ಇದಾಗಿನೂ ಕೂಡ ಯಾರು ಪೊಲ್ಯೂಷನ್ ಮಾಡ್ತಾರೆ ಅವ್ರ ಮ್ಯಾಗೆ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾನು ಅವ್ರಿಗೆ ಇದರಲ್ಲಿ ಎಲ್ಲ ಸೇರ್ತು ಒಂದು ಬೆಳೆಗಳ ನಾಶ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದು ಪರಿಹಾರ ಕೇಸ್ ಅದು ಆಗ್ತಾ ಇದ್ರೆ ಅದಕ್ಕೆ ಕೊಡ್ಬೇಕಾಗ್ತದೆ. ಅದ್ರ ಬಗ್ಗೆ ತಾವು ಅಲ್ಲೊಂದು ಒಂದು ಮೀಟಿಂಗ್ ಸರ್, ಇದು ನನಗೆ ವ್ಯಾಪ್ತಿಗೆ ಅದು ಆಕ್ಚುಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಬರುವಂತದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಸಚಿವರು ಇದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ ಇದ್ದಾರೆ. ಅದಕ್ಕೆ ನಾನು ಇದೆಲ್ಲ ಮಾಹಿತಿಯನ್ನು ಇವತ್ತು ಮತ್ತೊಮ್ಮೆ ಏನು ಗೌರವ ಸದಸ್ಯರು ಹೇಳಿದ್ದಾರೆ ಅವ್ರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಅವ್ರಿಗೆ ಹೇಳ್ತೇನೆ. ಸನ್ಮಾನ್ಯ ಸಭಾಪತಿ, ಇಲ್ಲ ಸರ್, ಒಂದೇ ನಿಮಿಷ. ಮಂಜುನಾಥ್ ಭಂಡಾರಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸನ್ಮಾನ್ಯ ಸಭಾಪತಿಗಳೇ, ದಯಮಾಡಿ ಕೂತ್ಕೊಳ್ಳಿ. ದಯಮಾಡಿ ಸಾಕಷ್ಟು ಸಮಯ ಆಗಿದೆ. ಒಂದೇ ನಿಮಿಷ. ದಯಮಾಡಿ ಆಯ್ತು, ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಅವ್ರ ಇಲಾಖೆಗೆ ಸಂಬಂಧಪಡದ ಇದ್ರು ಕೂಡ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಬ್ರು ಮಂತ್ರಿಗಳ ಗಮನಕ್ಕೆ ತರ್ತೀನಿ, ಅಧಿಕಾರಿಗಳನ್ನು ಕೂರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೇನ್ ಬೇಕು ನಿಮಗೆ? ಒಂದೇ ಸಲಹೆ ಕೊಡ್ತೀನಿ, ದಯವಿಟ್ಟು ಹೇಳಿ. ಸಭಾಪತಿಗಳೇ, ಈಗ ತಾವು ಅದನ್ನು ಅಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಅವರು ಒಪ್ಕೊಂಡಿದ್ದಾರೆ. ನಾನು ಕೇಳ್ತಿರೋದು ಇಷ್ಟೇ, ಅಲ್ಲಿ CSR ಫಂಡ್ ಇರ್ತದೆ, ಅದನ್ನು ಸರಿಯಾಗಿ ಬಳಕೆ ಆಗಬೇಕು. ಮತ್ತು ಒಂದು ಅಧ್ಯಯನ ತಂಡ ಮಾಡಿ, ಇಲ್ಲಿ ವಿಜ್ಞಾನಿಗಳನ್ನು ಒಳಗೊಂಡದ್ದು, ಅಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳನ್ನು ಒಳಗೊಂಡು ಒಂದು ಅಧ್ಯಯನ ತಂಡ ಮಾಡಿ ಈ ಎಲ್ಲ ದುಷ್ಪರಿಣಾಮಗಳ ಬಗ್ಗೆ ತಾವು ದಯವಿಟ್ಟು ಅಧ್ಯಯನ ಕೈಗೊಂಡು ಒಂದು ರಿಪೋರ್ಟ್ ತಗೊಳ್ಳಿ. ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದವರು ಇದೆಲ್ಲ ಕೆಲಸ ಮಾಡ್ತಾರೆ. ಅವ್ರಿಗೆ ಮೆಂಬರ್ ಸೆಕ್ರೆಟರಿ ಅವರಿಗೆ, ಸಚಿವರು ಕೂಡ ಇಲ್ಲೇ ಇದ್ದಾರೆ. ನಾವು ಚರ್ಚೆ ಮಾಡಿ ಅದಕ್ಕೆ ದಯವಿಟ್ಟು ತಾವು ಸರ್ ಸಚಿವರಾದ್ರೂ ಹೇಳಿ ಸರ್.